ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಯನ್ನು ತಗೊಂಡಿದ್ದೀನಿ. 18 ಸೆಂಟಿಮೀಟರ್ ಎತ್ತರ ಮತ್ತು 7 ಸೆಂಟಿಮೀಟರ್ ಪಾದದ ವ್ಯಾಸವನ್ನು ಹೊಂದಿರುವ ಒಂದು ಮರದ ಸಿಲಿಂಡರಿನಿಂದ ಸಿಲಿಂಡರಿನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳ ಹಾಗೂ ಶಂಕುವಿನ ಆಕೃತಿಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಶಂಕುವಿನ ಎತ್ತರ, ಇಲ್ಲಿಂದ ನಮಗೆ ಶಂಕುವಿನ ಎತ್ತರವನ್ನು ತಗೊಳ್ಳೋದಾದ್ರೆ 12 ಸೆಂಟಿಮೀಟರ್ ಇರ್ತಕ್ಕಂಥದ್ದು. ಆದರೆ ಉಂಟಾದ ಘನಾಕೃತಿಗೆ ಬಣ್ಣ ಹಚ್ಚಲು ಪ್ರತಿ ಚದುರ ಸೆಂಟಿಮೀಟರ್ಗೆ 2.5 ತಗುಲುವ ಖರ್ಚನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಹಾಗೆಯೇ ಟೋಟಲ್ ಆಗಿರ್ತಕ್ಕಂಥದ್ದು 18 ಸೆಂಟಿಮೀಟರ್ ಇದೆ, ಶಂಕುವಿನದಿದೆ. ಹಾಗೆಯೇ 7 ಸೆಂಟಿಮೀಟರ್ ಪಾದದ ವ್ಯಾಸ, ಅಂದರೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಮರದ ಸಿಲಿಂಡರ್ನಲ್ಲಿರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿರ್ತಕ್ಕಂಥ ದೂರ 7 ಸೆಂಟಿಮೀಟರ್ ಇದೆ. ಹಾಗಾದರೆ ತ್ರಿಜ್ಯವನ್ನು ತಗೊಂಡ್ರೆ D/2 ಆಗುತ್ತೆ. 7/2 ಸೆಂಟಿಮೀಟರ್ ಅಥವಾ 3.5 ಸೆಂಟಿಮೀಟರ್ ಅಂತಂದೇಳಿ ತಗೋಬಹುದು. ಇಲ್ಲಿ ಒಟ್ಟು ಘನಾಕೃತಿಯ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೋಬೇಕು. ಫಸ್ಟು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಇದರಲ್ಲಿ ಮೊದಲನೇದು ಸಿಲಿಂಡರ್, ನೆಕ್ಸ್ಟು ಅರ್ಧಗೋಳ, ನೆಕ್ಸ್ಟು ಶಂಕು. ಈ 3 ಆಕೃತಿಗಳು ಕೂಡ ಇರ್ತಕ್ಕಂಥದ್ದು. ಇದರಲ್ಲಿ ಒಂದೊಂದನ್ನೇ ತಗೊಳ್ತಾ ಹೋಗೋಣ. ಮೊದಲನೇದಾಗಿ ಸಿಲಿಂಡರ್ ಅನ್ನು ತಗೊಳ್ಳೋದಾದ್ರೆ ಸಿಲಿಂಡರಿನ ವಿಸ್ತೀರ್ಣ 2πr/h. 2 ಇಂಟು ಪೈ ಬೆಲೆ 22/7, ಆರ್ ಬೆಲೆ 7/2 ಇಂಟು h ಬೆಲೆ 18 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋದಾದರೆ 7 7 2 1 2 1 ಉಳಿದಿರ್ತಕ್ಕಂಥದ್ದು ನಮಗೆ 22 ಇಂಟು 18, ಅಲ್ಲಿಗೆ 18 36, 3 ದಶಕ 36, 3 39, 396 ಸೆಂಟಿಮೀಟರ್ ಸ್ಕ್ವೇರ್. ಇದು ಸಿಲಿಂಡರಿನ ವಿಸ್ತೀರ್ಣ. ಇದನ್ನು 1 ಅಂತ ಇಟ್ಕೊಳ್ಳೋಣ, ಇದನ್ನು 2 ಅಂತ ತಗೊಳ್ಳೋಣ. ನೆಕ್ಸ್ಟ್ ಒಂದು ಶಂಕುವಿನ ವಿಸ್ತೀರ್ಣ. ಶಂಕುವಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು πr/l. ಆದರೆ ಇಲ್ಲಿ h ಬೆಲೆ ಇದೆ, l ಬೆಲೆ ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡ್ಕೊಳ್ಳೋಣ, ಫಸ್ಟ್ ಬಂತು ಇದನ್ನ L ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. L ಬೆಲೆ ಕಂಡುಹಿಡಿಯೋದಕ್ಕೆ ಇದು ನಮ್ಮದು ಲಂಬಕೋನ ತ್ರಿಭುಜ. ಇಲ್ಲಿ 12 ಸೆಂಟಿಮೀಟರ್ ಇದೆ. ಹಾಗೆಯೇ ತ್ರಿಜ್ಯ 7/2 ಸೆಂಟಿಮೀಟರ್ ಇದೆ. ಹಾಗೆಯೇ ಈ ಬೆಲೆಯನ್ನು ನಮಗೆ ಕಂಡುಹಿಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡೋಣ, ಇದು L, ಇದು H, ಇದು R ಬೆಲೆ. ಅಲ್ಲಿ ಪೈಥಾಗೋರಸ್ಸಿನ ಪ್ರಮೇಯ ತಗೊಂಡ್ರೆ L ಸ್ಕ್ವೇರ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. H 12 ಹೋಲ್ ಸ್ಕ್ವೇರ್, R ಸ್ಕ್ವೇರ್ 7/2 ಹೋಲ್ ಸ್ಕ್ವೇರ್ 144 ಪ್ಲಸ್ 49/4 ಆಯಿತು. ಅಲ್ಲಿಗೆ ನಾವು ಲಾಸ ತಗೊಂಡ್ರೆ 4 4 4 16, 16 1 17, 1 ದಶಕ 4 1 4 1 5 ಪ್ಲಸ್ 49 ಆಯಿತು. ಇವೆರಡನ್ನೂ ಸೇರಿಸಿದರೆ 625/4 ಆಯಿತು. ಅಲ್ಲಿಗೆ L ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625/4 ಅಂದರೆ ಅಲ್ಲಿಗೆ 25/2. ಯಾಕೆಂದರೆ 625ರ ವರ್ಗಮೂಲ 25, 4ರ ವರ್ಗಮೂಲ 2. ಅಲ್ಲಿಗೆ ನಮಗೆ L ಬೆಲೆ ಸಿಕ್ತು, R ಬೆಲೆ ಗೊತ್ತಿದೆ, ಪೈ ಬೆಲೆನೂ ಕೂಡ
ಗೊತ್ತಿದೆ. ಆಗ ಆ ಬೆಲೆಯನ್ನು ಹಾಕೊಳ್ಳೋಣ. ಪೈ ಶಂಕುವಿನ ವಿಸ್ತೀರ್ಣ 22/7 ಇಂಟು ಆರ್ 7/2 ಎಲ್ ಬೆಲೆ 25/4 ಇಸ್ ಈಕ್ವಲ್ ಟು, ಅಲ್ಲಿ ಕ್ಯಾನ್ಸಲ್ ಮಾಡಿದರೆ 7 ಕ್ಯಾನ್ಸಲ್ ಆಯಿತು. ಉಳಿತಕ್ಕಂಥದ್ದು 2 ಒಂದ್ಲೆ 2 ಹನ್ನೊಂದ್ಲೆ. ಇನ್ನು ಉಳಿದಿರ್ತಕ್ಕಂಥ ಬೆಲೆಯನ್ನು ನಾವು ತಗೊಳ್ಳೋದಾದರೆ 11 ಇಂಟು 25, ಸಾರಿ ಇದು 2, ಅಲ್ಲಿಗೆ 11 ಇಂಟು 25 ಡಿವೈಡ್ ಬೈ 2. ಅಲ್ಲಿ ನಮಗೇನು ಸಿಗುತ್ತೆ? 11 ಇಂಟು 25 ಅಂದರೆ 11 5 55, 5 10 11 22 5 27, 275/2 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಎರಡನೇದು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂತು ಅರ್ಧ ಗೋಳದ ವಿಸ್ತೀರ್ಣ is equal to 2πr square. 2 into 22/7 7/2 7/2. ಯಾಕೆಂದರೆ ಆರು ಬೆಲೆನ ಹಾಗೆ ಇಟ್ಕೊಂಡಿದ್ದೀವಿ. ಇಲ್ಲಿ 7 7 2 2, ಅಲ್ಲಿ ಉಳಿದಿರ್ತಕ್ಕಂಥದ್ದು 22 ಇಂಟು 7 ಡಿವೈಡ್ ಬೈ 2, ಅಲ್ಲಿಗೆ 22 7 154/2 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮಗೆ 3 4 1 2 3 ಮತ್ತು 4ರಿಂದ ನಮಗೆ ಬರ್ತಕ್ಕಂಥ ಬೆಲೆ ಯಾವುದ್ರದ್ದು? ಘನಾಕೃತಿಯ ವಿಸ್ತೀರ್ಣ. ಘನಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಿಲಿಂಡರ್ 396, ಹಾಗೆಯೇ ಶಂಕುವಿಂದು 275/2, ಅರ್ಧಗೋಳದ್ದು 154/2 ಇಸ್ ಈಕ್ವಲ್ ಟು, ಅಲ್ಲಿಗೆ 396 ಪ್ಲಸ್ ಇವೆರಡನ್ನು ಲಾಸ ತಗೊಂಡ್ರೆ 275 ಪ್ಲಸ್ 154, 396 ಪ್ಲಸ್ ಇವೆರಡನ್ನು ಕೂಡ ಅಡಿಷನ್ ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥದ್ದು 275 ಪ್ಲಸ್ 154 429 ಆಯಿತು. ಅಲ್ಲಿಗೆ ಇವೆರಡು ಡಿವೈಡ್ ಬೈ 2 ಮಾಡ್ಕೊಂಬಿಡೋಣ. 2 ಮಾಡಿಕೊಂಡ್ರೆ ಅಲ್ಲಿಗೆ ಬರ್ತಕ್ಕಂಥ ಬೆಲೆ ಯಾವುದನ್ನ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ. 2 ಒಂದ್ಲೆ 2 9, ನೆಕ್ಸ್ಟ್ 2 8 ಇಸ್ ಈಕ್ವಲ್ ಟು 198 ಪ್ಲಸ್ 490 214.16 ಪ್ಲಸ್ ಇವೆರಡನ್ನು ನಾವು ಕೂಡಿಕೊಂಡ್ರೆ 429/2 ಆಯಿತು. ಇಲ್ಲಿ ಇದನ್ನು ಮಾತ್ರ ನಾವು ಭಾಗಿಸ್ಕೊಳ್ತಕ್ಕಂಥದ್ದು 2 2 2 1 2 4 0.25, ಅಲ್ಲಿಗೆ 396 214.5 5 6 4 10 9 10 1 11 6, ಅಲ್ಲಿಗೆ ಟೋಟಲ್ ಆಗಿ ನಮಗೆ ಸಿಗ್ತಕ್ಕಂಥ ಘನಾಕೃತಿಯ ವಿಸ್ತೀರ್ಣ 610 ಸೆಂಟಿಮೀಟರ್ ಸ್ಕ್ವೇರ್. ಈಗ ಇದರಲ್ಲಿ 610.5 ಸೆಂಟಿಮೀಟರ್ ಸ್ಕ್ವೇರ್ ಇದೆಯಲ್ಲ, ಇದು ಪ್ರತಿ ಚದರ ಸೆಂಟಿಮೀಟರ್ಗೆ ಅಂತಂದೇಳಿ ಇಲ್ಲಿ ಕೊಟ್ಟಿದ್ದಾನೆ. ಇದನ್ನು ತಗೊಂಡ್ರೆ ಪ್ರತಿ ಚದುರ ಸೆಂಟಿಮೀಟರ್ಗೆ ರೂ 2.5 ಇದೆ. ನಮಗೆ ಟೋಟಲ್ ಆಗಿ ಬಂದಿರತಕ್ಕಂಥದ್ದು 610.5 ಸೆಂಟಿಮೀಟರ್ ಸ್ಕ್ವೇರ್ಗೆ ತಗಲುವ ವೆಚ್ಚ ಏನಾಗುತ್ತೆ? 610.5 ಇಂಟು 2.50,
ಅಲ್ಲಿಗೆ ಟೋಟಲ್ ಆಗಿ ಇವೆರಡನ್ನೂ ನಮಗೆ ಗುಣಿಸಿದರೆ 1526.25 ರೂಪಾಯಿಗಳು ಇದು ತಗುಲ್ತಕ್ಕಂಥ ವೆಚ್ಚ ಆಗುತ್ತೆ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಒಂದು ಚಾಯ್ಸ್ ಇರ್ತಕ್ಕಂಥ ಲೆಕ್ಕವನ್ನು ನೋಡೋಣ. ಇದರಲ್ಲಿ ಪೂರ್ತಿಯಾಗಿ ನಮಗೆ ಸೂತ್ರಗಳು ಕರೆಕ್ಟಾಗಿ ಗೊತ್ತಿದ್ರೆ ಅಷ್ಟನ್ನು ಕೂಡ ಮಾಡೋದಕ್ಕೆ ಬರುತ್ತೆ. ಇಲ್ಲಿ 396 ಪ್ಲಸ್ ನಾನು ಇದನ್ನು ಫಸ್ಟು ಇಲ್ಲಿಂದ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಇವೆರಡನ್ನು ಮಾತ್ರ ಕೂಡ್ಕೊಂಡು ಇದನ್ನು ಮಾತ್ರ ಡಿವೈಡ್ ಮಾಡೋದಕ್ಕೆ ಬರುತ್ತೆ. ಆಮೇಲೆ ಇವೆರಡನ್ನು ಅಡಿಷನ್ ಮಾಡ್ಕೊಂಡು ಆವಾಗ ಬಂದಿರತಕ್ಕಂಥ ಟೋಟಲ್ ಆಗಿರ್ತಕ್ಕಂಥ ಮೊತ್ತವನ್ನು ಪ್ರತಿ ಚದರ ಸೆಂಟಿಮೀಟ್ರಿಗೆ ತಗೊಂಡು 2.5 ಹಿಂಗೆ 610.5 ಚದರ ಸೆಂಟಿಮೀಟರ್ ಸ್ಕ್ವಯರ್ 2.5 ರೂಪಾಯಿಗಳಿಂದ ಗುಣಿಸಿದರೆ ನಮಗೆ 1526.25 ರೂಪಾಯಿಗಳು ಬರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಧನ್ಯವಾದಗಳು.